ಹೆಂಗೈತಪ್ಪ ಇವತ್ತು ಕಾರ್ಯಕುರ? ಏನು ಜನ ಜಂಗುಳಿ ಇತ್ತವಾಗ? ಕಾರ್ಯಕುರ ಫುಲ್ ಖಾಲಿ 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 ಖಾಲಿ. ಏನ್ಕೋ ಏನಕ್ಕಿದ್ರೆ ನಿಷೇಧ ಹೇರಿದ್ದಾರೆ ಗೌರ್ಮೆಂಟ್ ಅವರು. ಏನು ಬಂದು ಹಿಂಗೆ ಹಾಳು ಮಾಡೋದಲ್ಲ, ಸುಮ್ಮನೆ ಎಲ್ಲ ಕೆಡಿಸ್ತಾರೆ, ಎಲ್ಲ ಹಾಳು ಮಾಡ್ಕೊತಾರೆ. ತಿರ್ಗಿ ಆಮೇಲೆ ಹುಡುಗಿ ಬರೋದು ಅಲ್ಲೆಲ್ಲ ಸ್ನಾನ ಮಾಡೋಕೆ ಹೋಗ್ತಾರೆ. ಹೆಚ್ಚು ಕಮ್ಮಿ ಆಗ್ಬಿಟ್ಟು ಯಾರು ನೋಡೋದು? ಯಾರು ನೋಡೋರು ಅನ್ನೋದಕ್ಕಿನ್ನ ಲಂಗು ಲಗಾಮಿಲ್ಲ ಅವ್ರಿಗೆ, ಹೆಂಗೆ ಬೇಕಂಗೆ ಮಾಡ್ತಾರೆ. ಬಿಡ್ಲೇಬಾರ್ದು ಅವ್ರನ್ನ. ಖಾಲಿ ಖಾಲಿ ಕಾರ್ಯಕುರ ಇದು ಇವತ್ತು. ಹೌದು, ಸೈಲೆಂಟಾಗೈತೆ ಊರು. ಹಿಂಗಿದ್ರೆ ಒಂಥರ ತಣ್ಣಗೆ ಪ್ರಕೃತಿ ಪಾಡಿಗೆ ಪ್ರಕೃತಿನ ಬಿಟ್ಬಿಟ್ಟು ಆರಾಮಾಗಿರ್ಬೇಕು ನಾವು ಅಲ್ವಾ? ಏನು ಇಲ್ಲೆಲ್ಲ ಎಷ್ಟು ವೆಹಿಕಲ್ಗಳು ಪಾರ್ಕಿಂಗ್ ಮಾಡ್ತಾ ಇದ್ರು ನೋಡಿ. ಇಲ್ಲಿ ಉದ್ದಕ್ಕೂ ಪಾರ್ಕಿಂಗ್ ಮಾಡ್ಕೊಂಡು ನಿಲ್ಲಿಸ್ಬಿಡೋರು. ಎಲ್ಲ ಖಾಲಿ ಖಾಲಿ ಕಾಣಿಸ್ತಾ ಇತ್ತು ಇವತ್ತು. ಆಯ್ತಲ್ಲ, ಅಲ್ಲಿ ಗಂಟೆ ಆಯಿತು. ಕಾಂಪೌಂಡ್ ಹಾಕಿದ್ರಲ್ಲ ಅಲ್ಲಿ ತನಕ ಇತ್ತು. ಎಲ್ಲ ಹಸಗಳು ಮೇಯಕ್ಕೆ ಬಿಟ್ಟಿರ್ತಾರೆ. ಆ ಕಡೆ ದಾಟಿರ್ತವೆ ನೀರೊಳಗಡೆಗೆ. ಈ ರೋಡಲ್ಲಿ ಹೋಗ್ತಾ ಇದ್ರೆ ನಡ್ಕೊಂಡು ನಾವು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟಲ್ಲಿ ಕಡಿಮೆ ಅಂದರೆ ನಮ್ಮ ಎದುರುಗಡೆಗೆ 100-150 ಜನ ಸಿಗೋರು ಅಲ್ವಾ? ಅಷ್ಟು ಜನ ಸಿಗೋರು ಆಪೋಸಿಟ್ ನಮಗೆ. ಇವತ್ತು ನೋಡಿ ಒಬ್ಬರು ಇಲ್ಲ ಬರೋಕ್ಕೆ ಭಯ ಆಗೋ ಆಯ್ತು ಇವತ್ತು. ಇಲ್ಲಿ ಒಬ್ಬನೇ ಒಬ್ಬ ಇದ್ದಾನೆ. ನಾಯಿ ಮೂತಿ ಥರ ಇದ್ದಾನೆ ಅಣ್ಣ. ಬಂದು ಕಶ್ಮಿಗೆ ಹೊರಡ್ಬಿಡ್ತಾನೆ ಅಂತಾನೆ. ಒಳ್ಳೆ ರೆಸಾರ್ಟ್ ಮಾಡೋರೆ, ಮಾಡ್ತವ್ರೆ. ಇನ್ನೂ ಓಪನ್ ಆಗಿಲ್ಲ. ಒಳ್ಳೆ ಜಾಗ, ಒಳ್ಳೆ ರೆಸಾರ್ಟು. ಬನ್ನಿ, ಎಂಜಾಯ್ ಮಾಡಿ. ಗಾಳಿ ಜಂಗಮ ಆಗ್ಬಿಟ್ಟಿದ್ರೆ ಖಾಲಿ ಅರೆ ಖಾಲಿ ಖಾಲಿ ಪೂರಾ ಖಾಲಿ ಖಾಲಿ. ಹಂಗೂ 4-5 ಜನ ಬಂದಿರ್ತಾರ. ಆಮೇಲೆ ಸ್ಕೂಟರ್ ಬಂದ್ಬಿಡೋರು. ಬಿಡೋಲ್ಲ ಎಮ್ಮೆ ನನ್ನ ಪ್ರಾಣಿ ಹೊಡಿತೋಡ ಅಣ್ಣ ಹೇಳ. ಇಲ್ಲಿಗೆ ಆಗ್ತಾ ಇದ್ದು ಅಷ್ಟೇ ಅಲ್ಲ, ಅಲ್ಲಿ ಗಂಟೆ ಆಯ್ತು ನಡಿ. ತೆಂಗಿನ ತೋಟ ಐತೆ. ಅಲ್ವಾ? ಇಲ್ಲಿಂದ ಆಚೆ ಹೋದರೆ ಟೈರ್ ಪಂಚರ್ ಆಯ್ತದೆ. ಬೇಡ ನಮಗೆ. ಥರದೆಲ್ಲ ಬಿಸಿನೀರು. ನಾವು ಇಷ್ಟೊಂದು ಜನ ಇರ್ತಿದ್ರಲ್ಲ ಇಲ್ಲಿ, ಜನಗಳು ಸಖತ್ತಾಗಿರೋರು. ಜನಗಳೇ ಇಲ್ಲ ಇವಾಗ, ವಾತಾವರಣನೇ ಇಲ್ಲ ಜನಗಳದು. ನೀರೇ ಬಿಸಿಯಾಗಿ ಬರ್ತಾವೆ. ಕಂಡಿಡಿದ್ಬಿಟ್ರಾ? ಮಂಡ್ಯದಿಂದ ಬಂದಿರೋದ ನೀವು? ಮಜಾ ಮಾಡಿ ತಣ್ಣಗೆ ಮಾಡಿ. ಆಮೇಲೆ ವೆಹಿಕಲ್ ಇದ್ರಿಗೆ ಓಡ್ಬಿಟ್ಟವು. ಎಷ್ಟು 4 ಜನ ಇದ್ರ ಈಗ? ಇಲ್ಲೇ ಅಲ್ಲಿ ಒಂದು 4 ಜನ ಸಿಕ್ಕಿದ್ರು ಈಗ. 3 ಜನ 4 ಜನ ಸ್ನಾನ ಮಾಡದೇ ಇರೋ ಒಂದು ಸೇರಿಸಿ 4 ಜನ. ಕುಡಿತ್ಯಾ? ಕುಡಿಯಮ್ಮ. ಸ್ವಲ್ಪ ನೀರು ಕೊಡಪ್ಪ, ಕುಡಿಯೋ ನೀರ. ಆಫ್ ಮಾಡ್ಕೊಂಡ ಕಂಡ. ಏನು ಮಾಡ್ತಾ ಇದೀಯ ಒಬ್ಬನೇ? ತಣ್ಣಗಾಯ್ತಾಯ್ತಾ? ಏನು ಹೊಸಿ ಬಿಸಿಲು ಹೊಡಿತೈತೇನೋ? ಅಯ್ಯಯ್ಯಪ್ಪ. ತಣ್ಣಗೆ ಕೂತ್ಕೊಳ್ಳಪ್ಪ ನೀನು ಬಿಸಿಲಿಗೆ. ಹೊಂಗೆ ಮರಗಳು, ತಂಪು ಜಾಗ, ಎಣ್ಣೆ ಹೊಡೆಯೋದಂತ ಮಸ್ತು. ಈ ಥರ ಗಲೀಜು ಮಾಡಿದ್ರೆ ನೋಡಪ್ಪ, ಇಲ್ಲಿ ಆಫ್ಟರ್ ಜಾಡ್ಕಂತೆ ಕತ್ಲೆ ಆದಮೇಲೆ. ಅದು ಕತ್ಲೆ ಎಣ್ಣೆ, ಅದು MH ಮ್ಯಾನ್ಸನ್ ಹೌಸ್. ಡಿಸೈನ್ ಎಣ್ಣೆಗಳು. ಸಂಜೆ ಪಾರ್ಟಿ ನಡೀತದೆ ಇಲ್ಲಿ ಅಲ್ಲ? ಸಂಜೆ ಪಾರ್ಟಿ 2 ಕಾರ್ಯಕುರಕ್ಕೆ ನಿರ್ಬಂಧ.
ಮಹೇಶ, ನಾವು ಲಾಸ್ಟ್ ಟೈಮ್ ಬಂದಾಗ ಹೆಂಗಿತ್ತು ಕಾರೇಕೂರ? ಹಾಂ, ಏನು ಜನಗಳು ಕಿಯೋ ಪಯ್ಯೋ ಮರೋ ನೋರು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋರು ಪಾಪ. ಎಂಜಾಯ್ ಮಾಡ್ಕೊಂಡು ಹೋಗೋದು ಖುಷಿ ವಿಚಾರನೇ. ಅವ್ರು ಮಾಡ್ತಿರಲ್ಲ ಗಲೀಜು, ಬೇಜಾರು ವಿಚಾರ. ಖಾಲಿಯಾಗಿ ಹಿಂಗೆ ಇರಬೇಕು, ಪ್ರಕೃತಿ ಹೆಂಗೈತೆ ಹಂಗೆ ಇದ್ಬಿಡ್ಬೇಕದು. ಇವ್ರ ಥರ ಕ್ವಾಡ್ಲೆ ಕಟ್ಕೊಂಡು ಪ್ರಕೃತಿ ಹಾಳು ಮಾಡೋದಕ್ಕಿಂತ ಕುಲ್ಗೆಡ್ಸ್ ಮಾಡಿಬಿಡೋರು. ತಿರ್ಗಾ ಸರಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಆ ಥರ. ಬೆಂಕಿ ಹಾಕೊಂಡು ಪಾರ್ಟಿ ಮಾಡ್ಕೊಂಡು ಬಿಸ್ಲಂಗರ ಹತ್ಕೊಂಡು ಉರಿಲಿ ಬಪ್ಪ ನೀನು. ಕಾರೇಕೂರ ಹೆಂಗೆ ಖಾಲಿ ಐತೆ ನೋಡಪ್ಪ. ಕಾರೇಕೂರ ಖಾಲಿ. ಪೊಲೀಸರ ನಿರ್ಬಂಧ ಹೇರಿದ್ದಾರೆ. ಇಲ್ಲೆಲ್ಲ ಮನುಷ್ಯ ನೀರಿಗೆ ಕೊಚ್ಕೊಂಡು ಹೋಗ್ಬಿಟ್ರೆ, ನೀರು ಜಾಸ್ತಿ ಬರುವಾಗ ಸತ್ತೋಗ್ಬಿಡ್ತಾನೆ, ಕೈ ಸಿಗಲ್ಲ. ಎಳ್ಕೊಂಡು ಹೋಗ್ಬಿಡ್ತವೆ ಬಂಡೆಗಳು. ಶಂಗ್ರು ನನ್ನ ಮಗನೇ. ಅಲ್ಲಿಂದ ನೋಡು ಗದ್ದೆಯಿಂದ ಬರ್ತಾರ ನೀರದು. ಗದ್ದೆಯಿಂದ ಬಂದು ಗುಂಡಿಗೆ ಬೀಳ್ತೈತೆ ಅದು. ಮುಂದೆಗಡೆ ಹೋಗಿದ್ವಲ್ಲ. ಕಾರೇಕೂರ ಫುಲ್ ಖಾಲಿ. ಪೊಲೀಸರು ಯಾರು ಬರ್ಬಾರ್ದು ಅಂತ ನಿರ್ಬಂಧ ಏರ್ಬಿಟ್ಟವ್ರೆ. ಏನು ಈ ಜನಗಳು ಕೋಟ್ಲೆಗೆ ನೀರಿಗೆ ಬಿದ್ಬಿಟ್ಟು ಸಾಯ್ತಾರೆ. ಅಲ್ಲಿ ನೋಡಿ ಹಂಗೂ ಪಾಕಿಸ್ತಾನ ನಿರ್ಬಂಧ ಏರಿದ್ರು ಕೆಲವೊಂದಷ್ಟು ಜನ ಕದ್ದು ಮುಚ್ಚಿ ಬಂದವ್ರೆ. ಮೀರಿ ಬಂದವ್ರೆ ನಿರ್ಬಂಧನ. ಕಾರೇಕೂರದಲ್ಲಿ ಶನಿವಾರ ಭಾನುವಾರ ಬಂತು ಅಂದರೆ ಎಷ್ಟು ಜನ ಇರ್ತಾರೆ, ತುಂಬ ಆಳ ಇರ್ತದೆ ಅಲ್ಲಿ ಸೆಂಟ್ರಲ್ಲಿ. ಹೌದು ಇರ್ತಾವಪ್ಪ, ಅದು ಹೇಳೋಕ್ಕಾಗಲ್ಲ.